ನಮಸ್ತೆ ಸ್ನೇಹಿತರೆ, ಬನ್ನಿ ಇವತ್ತೊಂದು ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಸ್ಮೂತಾಗಿ ಬರುತ್ತೆ, ಹಾಗೆ 4-5 ದಿನ ಇಟ್ಟರೂ ಕೆಡಲ್ಲ, ಹಾಳಾಗಲ್ಲ. ಹಾಗೆಯೇ ನೀವು ಹೋಳಿಗೆನೆಲ್ಲ ಮಾಡಿಬಿಟ್ಟು ಅದು ತಣ್ಣಗಾದ್ಮೇಲೆ ಈ ರೀತಿ ಮಡಿಸಿಟ್ರೆ ತುಂಬ ಚೆನ್ನಾಗಿರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೋಡಿ, ಈ ರೀತಿ ಈಸಿಯಾಗಿ ತೆಗಿಬೋದು. ನೋಡಿ, ಹತ್ತಿಯಷ್ಟು ತುಂಬ ಸ್ಮೂತಾಗಿ ಇರುತ್ತೆ. ಖಂಡಿತ ಒಂದು ಸಲ ನೀವು ಮನೇಲಿ ಇದನ್ನು ಟ್ರೈ ಮಾಡಿ. ಹಾಗೆ ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದು ಏನು ಅಂತ. ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ, ಒಂದು ಕಪ್ಪಲ್ಲಿ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕ್ಬಿಟ್ಟು ಇಡಬೇಕು. ಒಂದು 2-3 ಗಂಟೆ ಚೆನ್ನಾಗಿ ನೆನೆಯೋ ಹಾಗೆ ಇಡಬೇಕು. ನೀರು ಹಾಕ್ಬಿಟ್ಟು ಇವಾಗ ಇಡೋಣ ನೆನೆಯೋದಕ್ಕೆ. ಇದು ನೆನೆಯೋಷ್ಟೊತ್ತಿಗೆ ಬನ್ನಿ ನಾವಿಲ್ಲಿ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ನಾನಿಲ್ಲಿ ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ. ಚಿರೋಟಿ ರವೆ ಜಾಸ್ತಿ ತಗೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು, ಒಂದು 1/4 ಭಾಗದಷ್ಟು ಮೈದಾ ಹಿಟ್ಟು ಸಾಕಾಗುತ್ತೆ. ಅದಾದಮೇಲೆ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ, ಇವಾಗ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ. ಚಿರೋಟಿ ರವೆ ಇರೋದ್ರಿಂದ ನೀರನ್ನು ಚೆನ್ನಾಗಿ ಅದು ಹೀರ್ಕೊಳ್ಳುತ್ತೆ, ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಸ್ಮೂತಾಗಿ ಕಲಿಸ್ಕೊಳ್ಬೇಕು. ಮತ್ತು ಚಿರೋಟಿ ರವೆಯಿಂದ ನಾವು ಮಾಡೋದ್ರಿಂದ ಹೋಳಿಗೆ ಕೂಡ ತುಂಬ ಸ್ಮೂತಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಾದಮೇಲೆ ಇವಾಗ ಎಣ್ಣೆನ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಹಿಟ್ಟು ಸ್ವಲ್ಪ ಸ್ಮೂತಾಗಿ ಬರಬೇಕು, ಅಲ್ಲಿವರೆಗೂ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಬೇಕು. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಕೂಡ ಇರುತ್ತೆ. ನೋಡಿ, ಈ ರೀತಿ ಇಷ್ಟು ಆಗೋವರೆಗೂ ಕಲಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಇನ್ನೊಂದು ಸಲ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಇನ್ನೊಂದು ಸಲ ಹಾಗೆ ಮೇಲಕ್ಕೆ ಫುಲ್ಲು ಮೇಲಕ್ಕೆ ಎಣ್ಣೆನ ಸವರ್ಬಿಟ್ಟು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ತೆಗೆದಿಡಬೇಕು. ನಾನಿಲ್ಲಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಹೀಗಿಡೋದ್ರಿಂದ ಇನ್ನೂ ಸ್ವಲ್ಪ ಸ್ಮೂತ್ ಆಗುತ್ತೆ ಹಿಟ್ಟು. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಬನ್ನಿ ಇವಾಗ ಕಡಲೆಬೇಳೆ ನಂದಿದೆ, ಇದನ್ನು ಬೇಯಿಸ್ಕೊಳ್ಳೋಣ. ಕುಕ್ಕರಲ್ಲಿ 2 ವಿಷಲ್ ಬಂದರೆ ಸಾಕು, ಜಾಸ್ತಿ ವಿಷಲ್ ಮಾಡ್ಕೊಳ್ಬಾರ್ದು. 2 ವಿಷಲ್ಗೆ ಆಫ್ ಮಾಡಬೇಕು. ನಾನಿಲ್ಲಿ ಜಾಸ್ತಿ ನೀರನ್ನ ಹಾಕ್ತಾ ಇದ್ದೀನಿ, ಯಾಕೆಂದರೆ ಇದೇ ನೀರಲ್ಲಿ ನಾವು ಒಬ್ಬಟ್ಟು ಸಾಂಬಾರು ಕೂಡ ಮಾಡ್ಕೊಳ್ಬೋದು. ನೋಡಿ, 2 ವಿಷಲ್ ಆಗಿದೆ. ಆಫ್ ಮಾಡಿಬಿಟ್ಟು ವಿಷಲ್ ಹೋದ್ಮೇಲೆ ತೆಗಿಯೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ಫಿಲ್ಟರ್ ಮಾಡ್ಕೊಳ್ಬೇಕು. ಚೆನ್ನಾಗಿದು ನೀರು ಹೋಗೋವರೆಗೂ ಒಂದು 2 ನಿಮಿಷ ಹಾಗೇ ಬಿಡಬೇಕು. ಇವಾಗ ಇದಕ್ಕೆ ನಾವು ಇಲ್ಲಿ 3/4 ಕಪ್ಪಷ್ಟು ಕಡಲೆಬೇಳೆ ತಗೊಂಡ್ರೆ 1 ಕಪ್ಪಷ್ಟು ಬೆಲ್ಲ ಮತ್ತು 3/4 ಕಪ್ಪಷ್ಟು ಕಾಯಿ ತುರಿ ತಗೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ನಾನು ಸ್ವಲ್ಪ ಸ್ವೀಟ್ನ ಕಡಿಮೆ ಹಾಕಿದ್ದೀನಿ. ನಾನಿಲ್ಲಿ ಮತ್ತೆ ಅಚ್ಚು ಬೆಲ್ಲನ ತಗೊಂಡಿದ್ದೀನಿ. ನೋಡಿ, ಇದು ನೀರು ವೇಸ್ಟ್ ಆಗಲ್ಲ, ಇದರಲ್ಲಿ ನಾವು ಸಾಂಬಾರು ಮಾಡ್ಕೊಳ್ಬೋದು. ಇವಾಗ ಇದನ್ನು ರುಬ್ಕೊಳ್ಳೋಣ. ನಾನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಹೀಗೆ ರುಬ್ಬೋದ್ರಿಂದ ಜಾರ್ ಏನಿದೆ ಅದು ಬ್ಲೇಡು ಹಾಳಾಗಲ್ಲ, ಹಾಗೆಯೇ ಸ್ಮೂತಾಗಿ ಬರುತ್ತೆ, ಏನು ತರಿ ತರಿ ಆಗಲ್ಲ. ನೋಡಿ, ನಯಸ್ಸಾಗಿ ಇದನ್ನು ರುಬ್ಕೊಳ್ಬೋದು ಈ ರೀತಿ. ಇವಾಗ ಸ್ಟವ್ವಲ್ಲಿ ಇಟ್ಬಿಟ್ಟು ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಒಂದು ನಮಗೆ ಮುದ್ದೆ ಮಾಡೋ ಅಷ್ಟು ಹೂರಣನ ಮುದ್ದೆ ಮಾಡ್ತೀವಲ್ವ, ಅಷ್ಟು ಗಟ್ಟಿಯಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹೋಳಿಗೆನ ಮಾಡಿಟ್ಟಾಗ ನಾವು ಒಂದು 4-5 ದಿನ ಇಟ್ಟರೂ ಹಾಳಾಗಲ್ಲ, ಹೊರಗಡೆನೇ ಹಾಗೆ ಇಡ್ಬೋದು, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಆ ಫ್ಲೇವರ್ ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ ಆವಾಗ. ಬನ್ನಿ ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ. ಇವಾಗ ಹೂರಣನ ಉಂಡೆ ಮಾಡ್ಕೊಳ್ಳೋಣ ಫಸ್ಟು. ನಿಮಗೆ ಎಷ್ಟು ದೊಡ್ಡದು ಹೋಳಿಗೆ ಮಾಡ್ತೀರಾ ಅದ್ರ ಮೇಲೆ ನೀವು
ಉಂಡೆ ಮಾಡ್ಕೊಳ್ಳಿ ಹೂರಣನ. ನೋಡಿ ತುಂಬ ನೈಸಾಗಿ ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು. ಇವಾಗ ಇದನ್ನು ಎಲ್ಲದನ್ನು ಇದೇ ರೀತಿ ಹೂರಣನ ಉಂಡೆ ಮಾಡ್ಕೊಳ್ಳೋಣ. ರೆಡಿಯಾಗಿದೆ. ಇವಾಗ ನಾವು ಹಿಟ್ಟನ್ನ ಏನು ಕಲಸಿಟ್ಟಿದ್ವಲ್ಲ, ಇದನ್ನು ಒಂದು ಅರ್ಧ ಗಂಟೆ ಮೊದಲು ನಾವು ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಕೊಳ್ಬೇಕು. ಅದಾದಮೇಲೆ ಒಂದು ಸಲ ಕಲಿಸ್ಕೊಳ್ಬೇಕು ಚೆನ್ನಾಗೆ. ಅದಾದಮೇಲೆ ಈ ರೀತಿ ಉಂಡೆ ಮಾಡಿಕೊಂಡು ಈ ರೀತಿ ಇದನ್ನ ತಟ್ಕೊಳ್ಬೇಕು. ಅದಾದಮೇಲೆ ಹೂರಣನ ಅದರೊಳಗಡೆ ಇಟ್ಬಿಟ್ಟು ಚೆನ್ನಾಗೆ ಮಡ್ಚ್ಕೊಳ್ಬೇಕು ಈ ರೀತಿ. ನೋಡಿ ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಇಟ್ಕೊಳ್ಬೇಕು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಇದೇ ರೀತಿ ಮಾಡಿಬಿಟ್ಟು ಒಂದು 2-3 ಮಾಡಿಬಿಟ್ಟು ಆಮೇಲೆ ತಟ್ಕೊಳ್ಬೇಕು. ನಾನಿಲ್ಲಿ ಗೋಧಿ ಹಿಟ್ಟಿಂದು ಕವರ್ ತಗೊಂಡಿದ್ದೀನಿ. ನೀವು ಬೇಕಾದರೆ ಒಬ್ಬಟ್ಟಿಂದ ಏನು ಕವರ್ ಬರುತ್ತೋ ಅದರಲ್ಲಿ ಕೂಡ ತಟ್ಕೊಳ್ಬೋದು. ಇವಾಗ ಎಣ್ಣೆನ ಅದಕ್ಕೆ ಸ್ವಲ್ಪ ಹಾಕಿ ಸವರ್ಬಿಟ್ಟು ಚೆನ್ನಾಗೆ ತಟ್ಕೊಳ್ಳೋಣ. ನೋಡಿ ತುಂಬ ಸ್ಮೂತಾಗಿ ಬರುತ್ತೆ. ಬೇಗ ಕೂಡ ಇದನ್ನು ತಟ್ಬೋದು, ಅಷ್ಟು ಈಸಿಯಾಗಿರುತ್ತೆ. ತೆಳು ಕೂಡ ಮಾಡ್ಕೊಳ್ಬೋದು. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಇಲ್ಲಿ ಹಂಚ್ಕಾಯಕ್ಕೆ ಇಟ್ಟಿದ್ದೀನಿ. ಇದು ಬಿಸಿ ಆದಮೇಲೆ ನೋಡಿ ಚೆನ್ನಾಗಿ ಬಂದಿದೆ. ಇದನ್ನು ಬೇಯಿಸ್ಕೊಳ್ಳೋಣ. ಇದು ತುಂಬ ಸಲ ಮಗ್ಚಿ ಹಾಕಿಬಿಟ್ಟು ನಾವು ಬೇಯಿಸ್ಕೊಳ್ಬಾರ್ದು. ನೋಡಿ ಈ ರೀತಿ ಆದ ತಕ್ಷಣವೇ ಒಂದು ಸಲ ಮಗ್ಚಿ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ಸೈಡೆಲ್ಲ. ಅವಾಗ ಚೆನ್ನಾಗಿ ಬೇಯುತ್ತೆ. ಮತ್ತು ತೆಗೆದು ಬಿಡಬೇಕು. ಮತ್ತು ಇನ್ನೊಂದು ಸಲ ಮಗ್ಚಿ ಹಾಕಿ ನಾವು ಬೇಯಿಸಬಾರ್ದು. ತುಂಬ ಸಲ ಮಗ್ಚಿ ಹಾಕಿದ್ದು ಮಾಡಿದರೆ ಗಟ್ಟಿಯಾಗಿಬಿಡುತ್ತೆ. ಹೀಗೆ ಮಾಡಿದರೆ ನಾವು ಗಟ್ಟಿಯಾಗಲ್ಲ, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಎಲ್ಲದನ್ನು ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ಹೋಳಿಗೆ. ಖಂಡಿತ ಒಂದು ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.